ನಾವು ಜೀವನ ಕಲಿಯೋದಕ್ಕೆ ಯಾವ ಪುಸ್ತಕನೂ ಇಲ್ಲ. ಬದುಕುವುದನ್ನು ಕಲಿಯಿರಿ ಅನ್ನೋ ಪುಸ್ತಕ ಕೂಡ ಒಂದು ಇಂಡಿಕೇಶನ್, ಮ್ಯಾಪ್ ಥರ, ಗೈಡ್ಲೈನ್ ಇರಬಹುದು. ನಮ್ಮ ಜೀವನದಲ್ಲಿ ನಿಜವಾದ ಕಲಿಕೆ ನಮ್ಮ ಜೀವನವೇ ಪುಸ್ತಕ. ನನ್ನ ಪುಸ್ತಕ ಬೇರೆ, ನಿಮ್ಮ ಪುಸ್ತಕ ಬೇರೆ, ಒಬ್ಬೊಬ್ಬರಿಗೂ ಬೇರೆ ಬೇರೆ ಪುಸ್ತಕ. ನನ್ನ ಜೀವನ ನನ್ನ ಪುಸ್ತಕ. ನನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಸಂದರ್ಭವೂ ಆ ಪುಸ್ತಕದಲ್ಲಿ ನನಗೆ ಪಾಠ. ನಿಮಗೆ ಬರುವ ಸಂದರ್ಭ ನಿಮಗೆ ಪಾಠ. ಆ ಪಾಠ ಕಲಿಯುವಾಗ ನಮಗೇನೇ ಆ ಸಂದರ್ಭದಲ್ಲಿ ಅನುಭವ ಆಗುತ್ತೋ, ಈ ಅನುಭವಗಳೆಲ್ಲವೂ ಕೂಡ ಜ್ಞಾನ. ಅನುಭವ ವೇದ್ಯವಾದದ್ದು ಜ್ಞಾನ ಅಂತ. ಆ ಜ್ಞಾನ ನಮ್ಮ ಅನುಭವದಿಂದಲೇ ಬರೋದು, ನಮ್ಮ ಜೀವನದ ಅನುಭವದಿಂದ. ಜೀವನ ಪುಸ್ತಕ, ಸಂದರ್ಭ ಪಾಠ, ಆ ಕಲಿಯುವಿಕೆ ಜ್ಞಾನ, ಅನುಭವ ಜ್ಞಾನ. ಕಲಿತಾಗ ಆ ಜ್ಞಾನದಲ್ಲಿ ಇದ್ದು ಬಿಟ್ರೆ, ಬದುಕಿಬಿಟ್ರೆ ಅದೇ ಧ್ಯಾನ. ಹಾಗಿದ್ದಾಗ ಸಚ್ಚಿತ್ ಆನಂದ ಅಂತ ಹೇಳ್ತೀವಲ್ಲ, ಸದಾನಂದ, ಬ್ರಹ್ಮಾನಂದ ಜೀವನ. ಹೇಗೆ ಹಾಗಿರೋದು? ಆನಂದದಲ್ಲಿ ಇರೋದು ಹೇಗೆ? ಇದಕ್ಕೆ ನಾವು ನಮಗೋಸ್ಕರ ಪ್ರತಿದಿನ ಕಣ್ಮುಚ್ಕೊಂಡು ಕೂತ್ಕೊಳ್ಳದೆ ಇದ್ರೂ, ಪ್ರತಿದಿನ ನಮಗೋಸ್ಕರ ಒಳ್ಳೇದಾಗಲಿ ಅಂತ ದೇವ್ರನ್ನ ಕೇಳಕ್ಕೆ ಪ್ರಾರ್ಥನೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗದೇ ಇದ್ರೂ ಪರವಾಗಿಲ್ಲ, ನಮಗೋಸ್ಕರ ನಾವು ಒಂದು 10 ನಿಮಿಷ ಇಂಟ್ರಾಸ್ಪೆಕ್ಷನ್ಗೆ ಕಳಿಬೇಕು. ಆತ್ಮ ಸಂಶೋಧನೆ ಇದೊಂದೇ ದಾರಿ, ಬೇರೆ ದಾರಿ ದಿಕ್ಕು ಇಲ್ಲವೇ ಇಲ್ಲ. ನಮ್ಮನ್ನು ನಾವು ಸ್ಟಡಿ ಮಾಡೋದು ಈ ಪಾಠಕ್ಕೆ, ಅದು 10 ನಿಮಿಷ ಮಾಡಬೇಕು. ಇಂಟ್ರಾಸ್ಪೆಕ್ಷನಲ್ಲಿ ಏನು ಮಾಡಬೇಕಂದ್ರೆ, ನಾವು ಸಂತೋಷವಾಗಿರ್ಬೇಕಲ್ಲ, ಯಾವ್ದಾದ್ರು ತಗೊಳ್ಳಿ, ನಾವು ಸಂತೋಷವಾಗಿರ್ಬೇಕಲ್ವಾ? ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಮಾಡ್ತಿರೋದು ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಸದಾ ಸಂತೋಷವಾಗಿರ್ಬೇಕು ಅಂತ. ಅದರಿಂದ ಅದನ್ನೇ ತಗೊಂಡಾಗ ನಾವೇನು ಸಂತೋಷವಾಗಿಲ್ವೇ? ಕೆಲವರು ಹೇಳ್ತಾರೆ, ನಾನು ಸಂತೋಷವಾಗಿದ್ದೀನಪ್ಪ. ಯಾರೂ ಕೂಡ ನಾನು ಸಂತೋಷವಾಗಿಲ್ಲ ಅಂತ ಹೇಳಲ್ಲ. ನಾನು ಸಂತೋಷವಾಗಿದ್ದೀನಿ, ಐ ಆಮ್ ಓಕೆ, ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಐ ಆಮ್ ಫೈನ್, ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ, ಇದನ್ನೇ ಹೇಳ್ತಿರ್ತೀವಿ. ಯಾಕೆಂದರೆ ನಮಗದು ಬೇಕು, ಸಂತೋಷವಾಗಿರೋದು ಬೇಕು, ಎಲ್ಲರಿಗೂ ಬೇಕು, ಎಲ್ಲರೂ ಸಂತೋಷವಾಗಿರಿ ಅಂತಲೇ ಹೇಳೋದು. ಆದರೆ ನಾವೇ ಪ್ರಶ್ನೆ ಕೇಳಿಕೊಂಡಾಗ 24 ಗಂಟೆನೂ ಕೂಡ ಎಸ್ಟ್ರಾಟಿಕ್ ಆಗಿ ಅತಿ ಆನಂದದಲ್ಲಿ ಮುಳುಗೋಗಿರ್ತೀವ? ಇಲ್ಲ. 24 ಗಂಟೆಯಲ್ಲಿ ಎಷ್ಟೊತ್ತು, ಏನೋ ಫ್ಯೂ ಮಿನಿಟ್ಸು ಅದು ನಮ್ಗೆ ಇಷ್ಟ ಬಂದಿದ್ದಾದರೆ ಖುಷಿಯಿಂದ ಪಡ್ತೀವಿ. ನಾವು ಜೆನ್ಯನ್ ಆಗಿರಬೇಕು. ಆತ್ಮ ಸಂಶೋಧನೆಯಲ್ಲಿ ಉಡಾಫೆ ಉತ್ತರ ಇಲ್ಲವೇ ಇಲ್ಲ. ನಾವೇ ಕೇಳ್ಕೋಬೇಕು, 24 ಗಂಟೆನೂ ನಾನು ಸಂತೋಷವಾಗಿದ್ದೀನಾ? ವಾರದಲ್ಲಿ 7 ದಿವಸನೂ ಖುಷಿಯಾಗಿದ್ದೀನಾ ನಾನು? ಇಲ್ಲ, ಮಧ್ಯೆ ಮಧ್ಯೆ ಏರುಪೇರು ಆಗಿದೆ. ಆವಾಗೆಲ್ಲ ಅನಿಸುತ್ತೆ, ಅಯ್ಯೋ ಸಂತೋಷವಾಗಿರ್ಬೇಕು ಅಂತ ಮಾಡ್ತೀನಿ, ಆಗ್ತಾನೆ ಇಲ್ಲ ಅಂತ ಅನಿಸುತ್ತೆ. ಇದು ನಿಜವಾಗ್ಲೂ ತನಿಖೆ ಮಾಡುವಂಥ ವಿಚಾರ. ಈಗ ನಮಗೆ ಸಂತೋಷವಾಗಿ ಇದ್ದ ಘಳಿಗೆಗಳನ್ನೆಲ್ಲ ನಾವು ಜ್ಞಾಪಿಸ್ಕೊಳ್ಳೋಣ. ಯಾವಾಗ ಸಂತೋಷವಾಗಿದ್ವಿ ಅಂತ ಕೂತ್ಕೊಂಡು ಒಂದು 5 ಘಳಿಗೆ, ಒಂದು 5 ನಿಮಿಷ, 5 ಸಂದರ್ಭವನ್ನು 5 ಘಳಿಗೆ ಯೋಚನೆ ಮಾಡಿ. ಯಾವಾಗ ಸಂತೋಷವಾಗಿದ್ದೀರಿ ಅಂದರೆ, ನಮಗೆ ನಾವು ಹೇಳ್ತೀವಿ, ನನ್ನ ರೊಟ್ಟಿ ತುಪ್ಪದಲ್ಲಿ ಬೀಳಬೇಕು, ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತ ಇಷ್ಟ. ರೊಟ್ಟಿ ತುಪ್ಪದಲ್ಲಿ ಬಿದ್ದಂಗೆ ಅಂತ ಗಾದೆ ಇದೆ. ವೈದ್ಯ ಹೇಳಿದ್ದು ಹಾಲುವನ್ನ, ಮತ್ತೆ ರೋಗಿ ಬಯಸಿದ್ದು ಹಾಲುವನ್ನ ಅಂತ ಇದೆ, ಗಾದೆ ಇದೆ. ಏನು ಹಾಗಂದ್ರೆ, ನಮ್ಗೆ ಇಷ್ಟ ಬಂದಿದ್ದು ನಮ್ಮ ಪ್ಲೇಟಲ್ಲಿ ಬಂದ ತಕ್ಷಣ ನಾವು ಖುಷಿಯಾಗಿದ್ದೀವಿ. ಎಷ್ಟು ಕಡೆ ಖುಷಿಯಾಗಿದ್ದೀವೋ ಎಲ್ಲ ಕಡೆನೂ ನಮಗೆ ಬೇಕಾದ್ದಾಗಿದೆ, ಬೇಕಾದಿತ್ತು. ನಮ್ಗೇನು ಬೇಕೋ, ನಮ್ಗೇನು ಖುಷಿ ಕೊಡುತ್ತೋ, ನಮಗೇನು ಬೇಕೋ ಅದು ಅಲ್ಲಿ ರೆಡಿ ಇತ್ತು, ಪ್ಲೇಟಲ್ಲಿ ರೆಡಿ ಇತ್ತು, ನಮ್ಮ ಪಾಲಿಗೆ ಬಂದಿತ್ತು, ಅದು ಸಿದ್ಧವಾಗಿತ್ತು. ಅವಾಗೆಲ್ಲ ನಾವು ಖುಷಿ ಪಟ್ಟಿದ್ದೀವಿ. ಅಂದರೆ ಏನು ಅರ್ಥ? ಯಾವಾಗ ನಮ್ಮಲ್ಲಿ ನಾವು ನೋಡೋಣ, ಒಂದು ಸಂದರ್ಭ ತಗೊಳ್ಳಿ, ಯಾವಾಗಲೂ ಡೈಸೆಕ್ಟ್ ಮಾಡೋಕ್ಕೆ 28 ಸಂದರ್ಭ ಬೇಡ. ಒಂದೇ ಒಂದು ಸಂದರ್ಭ ಕಣ್ಣು ಮುಚ್ಕೊಂಡು ನಿಮ್ಮ ಜೀವನದಲ್ಲಿ ಅತಿಯಾದ ಸಂತೋಷದಲ್ಲಿ ಇದ್ದಿದ್ದನ್ನು ಜ್ಞಾಪಿಸ್ಕೊಂಡು ನೋಡಿ, ಡೈಸೆಕ್ಟ್ ಮಾಡಿ ನೋಡಿ ಅದನ್ನು. ಆ ದಿನ, ಆ ಸಂದರ್ಭದಲ್ಲಿ, ಆ ಘಳಿಗೆಯಲ್ಲಿ, ಆ ಮುಹೂರ್ತದಲ್ಲಿ
ಪ್ಲೇಟಲ್ಲಿ ನಿಮಗೇನು ಬೇಕೋ ಎಲ್ಲವೂ ಜೋಡಿಸಿ ಸಿದ್ಧವಾಗಿ ಬಂದಿತ್ತು, ಪಾಲಿಗೆ ಬಂದಿತ್ತು. ನೀವು ಶಿರಸಾವಹಿಸಿ ಆನಂದದಲ್ಲಿ ಖುಷಿಯಿಂದ ಅದನ್ನ ಸ್ವೀಕರಿಸಿದ್ರಿ, ಖುಷಿಯಾಗಿದ್ರಿ. ಇಲ್ಲಿ ರಿಯಲೈಸ್ ಮಾಡ್ಕೊಳ್ಳೋದೇನು ನಾವು, ಅಲ್ಲಿ ಏನು ಇತ್ತೋ ಅದು ನನಗೆ ಬೇಕಿತ್ತು, ಅಲ್ಲಿ ಏನಿತ್ತೋ ಅದು ಬೇಕಿದ್ರಿಂದ ನಂಗೆ ತುಂಬಾ ಸಂತೋಷ ಆಯಿತು. ಅಲ್ಲಿ ಇದ್ದಿದ್ದು ಏನಿತ್ತೋ ಅದು ಬೇಕಿತ್ತು, ಅದು ಸರಿ ಇತ್ತು, ಅಲ್ಲಿ ಏನಿದೆಯೋ ಅದೇ ಸರಿ ಇತ್ತು ನನಗೆ ಆಗ ಆ ಕ್ಷಣದಲ್ಲಿ ನನಗೆ ಸಂತೋಷ ಆಯಿತು. ಅಲ್ಲಿ ಏನಿರುತ್ತೋ ಅದು ಅಲ್ಲಿ ನಮಗೆ ಬೇಕಿದ್ರೆ ಅದು ಸರಿ ಇದ್ರೆ ನಮಗೆ ಸರಿ ಇದ್ರೆ ಅದು ಸಂತೋಷ ಆಗುತ್ತೆ. ಅಲ್ಲಿ ಏನಿತ್ತೋ ಅದೇ ಇರಕ್ಕೆ ಸಾಧ್ಯ. ಎರಡೇ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿದಾಗ ಪ್ರತಿ ಘಳಿಗೆಯೂ ಕೂಡ ಅಲ್ಲಿ ಏನಿರುತ್ತೋ, ಅಲ್ಲಿ ಏನು ಬರುತ್ತೋ, ಅಲ್ಲಿ ಏನಾಗುತ್ತೋ ಆ ಸಂದರ್ಭದಲ್ಲಿ ಹಾಗೇ ಆಗಕ್ಕೆ ಸಾಧ್ಯ. ವಸ್ತು ಸ್ಥಿತಿ ಹಾಗೇ ಇರಕ್ಕೆ ಸಾಧ್ಯ. ಹಾಗೇ ಇರಕ್ಕೆ ಸಾಧ್ಯ ಆಗಿದ್ರಿಂದ ನಾನು ಸಂತೋಷವಾಗಿರೋಕ್ಕೆ ಅಲ್ಲಿ ಏನಿದೆಯೋ ಅದು ಅದೇ ನನಗೆ ಸರಿ ಅಂತ ನಾನು ನೋಡೋದು, ಒಪ್ಕೊಳ್ಳೋದು ಅಲ್ವೇ. ಇದೊಂದು ಜ್ಞಾನ, ಇದು ಮಹಾಜ್ಞಾನ. ಇವಾಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಆಳವಾಗಿ ನೋಡಿದಾಗ ಒಂದು ಪ್ರಶ್ನೆ ಹಾಕೊಳ್ಳಿ. ಪ್ಲೇಟಲ್ಲಿ ನಿನಗೆ ಏನಿದೆಯೋ ಅದು ಈ ಕ್ಷಣದಲ್ಲಿ ಸಂದರ್ಭ ಹೇಗಿದೆಯೋ ಹಾಗೆ ಅದನ್ನ ಎಸ್ ಅನ್ನಕ್ಕೆ, ಅದನ್ನ ನೋಡಕ್ಕೆ, ಅದನ್ನ ಒಪ್ಕೊಳ್ಳಕ್ಕೆ ಎಕ್ಸ್ಟ್ರಾ ಎಫರ್ಟ್ ಏನಾದರೂ ಹಾಕಬೇಕಾ? ಏನಿದೆಯೋ ಅದನ್ನ ಒಪ್ಕೊಳ್ಳಕ್ಕೆ ಎಕ್ಸ್ಟ್ರಾ ನಾವು ಸರ್ಕಸ್ ಏನು ಮಾಡಬೇಕಾಗಿಲ್ಲ. ಏನಿದೆಯೋ ಅದು ಒಪ್ಕೊಂಡಾಗ ಸಂತೋಷ ಇರುತ್ತಲ್ಲಿ. ಅಂದ್ರೆ ಸಂತೋಷವಾಗಿರಕ್ಕೆ ಏನು ಎಫರ್ಟು ಹಾಕಬೇಕಾಗಿಲ್ಲ. ಏನಿದೆಯೋ ಅದು ಅದೇ ಇರಕ್ಕೆ ಸಾಧ್ಯ, ಬೇರೆ ರೀತಿ ಇರಕ್ಕೆ ಸಾಧ್ಯ ಇಲ್ಲ. ಅದೇ ಇದು ಬರೋದು, ಅದೇ ಆಯಾ ಸಂದರ್ಭದಲ್ಲಿ ಏನೇನು ಬರಬೇಕೋ, ಹೇಗೆ ಬರಬೇಕೋ ಅದೇ ವರವಾಗಿ, ಅದು ಪ್ರಸಾದವಾಗಿ, ಅದು ಸಿದ್ಧವಾಗಿ ನಿಮಗೋಸ್ಕರ ಬರುತ್ತೆ. ಬೇಕು ಬೇಡ ಇಲ್ಲದೆ, ಸರಿ ತಪ್ಪುಗಳಿಲ್ಲದೆ, ಯಾವ ಚಾಯ್ಸು ಇಲ್ಲದೆ ನಾವು ಅದನ್ನ ನೋಡಿದಾಗ ಎಸ್ ಅಂದಾಗ ನಮಗೆ ಸಂತೋಷ ಆಗುತ್ತೆ. ಹೀಗೆ ಎಸ್ ಅನ್ನಕ್ಕೆ ಅಲ್ಲಿ ಇರೋದನ್ನು ಒಪ್ಕೊಳ್ಳಕ್ಕೆ ನೀವೇನ್ ಮಾಡ್ಬೇಕಾಗಿಲ್ಲ. ಅಲ್ಲಿ ಇರೋದನ್ನ ಎಸ್ ಅನ್ನಕ್ಕೆ, ಇರೋದನ್ನ ಒಪ್ಕೊಳ್ಳಕ್ಕೆ, ಹೌದು ಅದೇ ಇರೋದು, ಬೇರೆ ಇರಕ್ಕೆ ಸಾಧ್ಯ ಇಲ್ಲ ಅಂತ ಒಪ್ಕೊಳ್ಳಕ್ಕೆ ಯಾವ ಎಫರ್ಟು ಮಾಡಬೇಕಾಗಿಲ್ಲ. ಸಂತೋಷವಾಗಿರಕ್ಕೆ ಯಾವ ಎಫರ್ಟು ಮಾಡಬೇಕಾಗಿಲ್ಲ. ಒಪ್ಕೊಂಡಾಗ ಸಂತೋಷ ಇದೆ ಅಲ್ಲಿ, ಅದಕ್ಕೇನು ಮಾಡಬೇಕಾಗಿಲ್ಲ. ಆದರೆ ನಾವು ಗೊಣಗಿದಾಗ, ಬೇಸರ ಪಟ್ಕೊಂಡಾಗ, ರಿಯಾಕ್ಟ್ ಮಾಡಿದಾಗ, ಅತ್ತಾಗ ಅಲ್ಲಿ ಅದೇನರ್ಥ, ನಾವು ಫೂಲಿಶ್ ಆಗಿದ್ರೆ ಮಾತ್ರ ನಾವು ಅಳಕ್ಕೆ ಸಾಧ್ಯ, ಅನ್ಹ್ಯಾಪಿಯಾಗಿರಕ್ಕೆ ಸಾಧ್ಯ. ಓನ್ಲಿ ಫೂಲ್ ಕ್ಯಾನ್ ಬಿ ಅನ್ಹ್ಯಾಪಿ, ಓನ್ಲಿ ಅಜ್ಞಾನಿ ಕ್ಯಾನ್ ಬಿ ಅನ್ಹ್ಯಾಪಿ, ಓನ್ಲಿ ಬ್ಲೈಂಡ್ ಪರ್ಸನ್ ಕ್ಯಾನ್ ಬಿ ಅನ್ಹ್ಯಾಪಿ, ಓನ್ಲಿ ಇಗ್ನೋರೆಂಟ್ ಪರ್ಸನ್ ಕ್ಯಾನ್ ಬಿ ಅನ್ಹ್ಯಾಪಿ. ಅನ್ಹ್ಯಾಪಿನೆಸ್ಗೆ ಏನು ಕಾರಣ ಇವತ್ತು ಯೋಚನೆ ಮಾಡಿ. ಅನ್ಹ್ಯಾಪಿನೆಸ್ಗೆ ಕಾರಣ ನಾವು ಹ್ಯಾಪಿನೆಸ್ಗೆ ಟ್ರೈ ಮಾಡ್ತಾ ಇರೋದು. ಅನ್ಹ್ಯಾಪಿನೆಸ್ಗೆ ಕಾರಣ ಹ್ಯಾಪಿನೆಸ್ಗೆ ಪ್ರಯತ್ನ ಪಡ್ತಾ ಇದ್ದೀವಿ. ವಿ ಆರ್ ಟ್ರೈಯಿಂಗ್ ಟು ಬಿ ಹ್ಯಾಪಿ. ಪ್ರಯತ್ನ ಯಾಕೆ ಪಡ್ತಾ ಇದ್ದೀವಿ? ಪ್ಲೇಟಲ್ಲಿರೋದು ಬೇಕಿಲ್ಲ, ಇಷ್ಟೇ. ಏನಿದೆಯೋ ಅದು ಬೇಕಿಲ್ಲ. ಪ್ಲೇಟಲ್ಲಿ ಏನಿದೆಯೋ ಅದು ಬೇಕಿಲ್ಲ ನಮಗೆ. ಅದಕ್ಕೆ ನಾವು ಹ್ಯಾಪಿನೆಸ್ಗೆ ಟ್ರೈ ಮಾಡ್ತಾ ಇರೋದು ಯಾಕೆ? ಪ್ರಯತ್ನ ಯಾಕೆ ಅಂದರೆ ನಮ್ಮ ಪ್ಲೇಟಲ್ಲಿರೋದು ಈ ಕ್ಷಣದಲ್ಲಿ ಏನಿದೆ ಪ್ಲೇಟಲ್ಲಿ ಅದು ನಾವು ಒಪ್ಪಿಲ್ಲ. ಇಲ್ಲ, ಒಪ್ಪಿದ್ದೀರಾ, ಆದ್ರೆ ಯಾವ ತರ ಒಪ್ಪಿದ್ದೀರಾ? ವಿಧಿ ಇಲ್ಲದೆ ಒಪ್ಪಿದ್ದೀರಾ. ನಿಮಗೆ ವಿಧಿ ಇಲ್ಲ, ಏನ್ ಮಾಡಕ್ಕಾಗತ್ತೆ ಅಂತ ಒಪ್ಪಿದ್ದೀರಾ, ಬಲವಂತವಾಗಿ ಒಪ್ಕೊಂಡಿದ್ದೀರಾ. ಅಥವಾ ಏನ್ ಮಾಡಕ್ಕಾಗತ್ತೆ, ಹೀಗಾಗ್ಬಿಟ್ಟಿದೆ, ಏನೂ ಮಾಡಕ್ಕಾಗಲ್ಲ ನಮ್ಮ ಕೈನಲ್ಲಿ, ಹೆಲ್ಪ್ಲೆಸ್, ನಿಸ್ಸಹಾಯಕತೆಯಿಂದ ಒಪ್ಕೊಂಡಿದ್ದೀರಾ. ಇದು ನಾನ್ ಆಕ್ಸೆಪ್ಟೆನ್ಸ್ ಈಸ್ ಆಲ್ಸೋ ಪೂರ್ತಿ ಇಗ್ನರೆನ್ಸ್. ಜೀವನದಲ್ಲೆಲ್ಲ ಒಪ್ಲೇಬೇಕು, ವಿಧಿ ಇಲ್ಲ ಅಂತ ಒಪ್ಕೊಳ್ಳೋದಿದೆಯಲ್ಲ, ಏನಿದೆಯೋ ಅದೇ ಇರಕ್ಕೆ ಸಾಧ್ಯ ಅನ್ನೋದು ಬರೆದಿಟ್ಕೊಂಡ್ಬಿಡಿ. ಆವಾಗ ನೀವು ಒಪ್ಕೊಳ್ಬೇಕು, ಇಲ್ಲ ಒಪ್ಕೊಳ್ಬಾರ್ದು. ಇಲ್ಲಿ ಒಪ್ಕೊಳ್ಬೇಕು, ಒಪ್ಕೊಂಡ್ರೆ ಖುಷಿಯಾಗಿರ್ತೀರಾ. ಒಪ್ಪಿಲ್ಲ ಅಂದಾಗ ನೀವು ಒಪ್ಲೇಬೇಕಾಗತ್ತೆ ಅಂತ ಒಪ್ಕೊಂಡಾಗ ಇದು ಪ್ಯಾಸಿವ್ ಆಕ್ಸೆಪ್ಟೆನ್ಸ್, ಇದು ನಾನ್ ಆಕ್ಸೆಪ್ಟೆನ್ಸ್. ಕೆಲವರು ಸತಿ ಕೆಲವರಿಗೆ ಹೇಳ್ತೀನಿ, ನೀವು ಆಕ್ಸೆಪ್ಟ್ ಮಾಡಿಲ್ಲ ಅನ್ಸುತ್ತೆ, ರಿಯಾಕ್ಟ್ ಮಾಡಿದ್ದೀರಾ, ನೀವು ರೆಸ್ಪಾನ್ಸ್ ಇಲ್ಲ, ಏನಿದೆ ಅದನ್ನ ಆಕ್ಸೆಪ್ಟ್ ಮಾಡಿ ಅಂದಾಗ, ಇಲ್ಲ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಅಂದ್ರೆ ಆಕ್ಸೆಪ್ಟ್ ಮಾಡಿದ ಮೇಲೆ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ, ಆಕ್ಸೆಪ್ಟ್ ಮಾಡಿದ ಮೇಲೆ ನಾನು ಸಂತೋಷ ಆಗುತ್ತೇನೋ ಅಂತ ನಾನು ಒಪ್ಕೊಂಡೆ ಜೀವನನ. ಏನ್ ಮಾಡೋಕ್ಕಾಗತ್ತೆ, ಇವಾಗ ಹೀಗಾಗ್ಬಿಟ್ಟಿದೆ, ನೋಡೋಣ, ಅಡ್ಜಸ್ಟ್ ಮಾಡ್ಕೊಂಡು ನೋಡೋಣ
ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ನಾನು ಆಕ್ಸೆಪ್ಟ್ ಮಾಡಿಕೊಂಡು ನೋಡಿದೆ. ಅದಕ್ಕಾಗಿ ನಾನು ಎಷ್ಟೋ ಪ್ರಯತ್ನಗಳನ್ನ ಪಟ್ಟೆ, ಆದರೂ ಸಂತೋಷ ಆಗಲಿಲ್ಲ. ಅಂದರೆ ಆಕ್ಸೆಪ್ಟ್ ಮಾಡಿದ ಮೇಲೆ ಸಂತೋಷ ಇಲ್ಲ ಅಂತ ಗೊತ್ತಾಯ್ತಲ್ಲ, ಅದು ಕೂಡ ಮಹಾ ದೊಡ್ಡ ಮಾಯೆ. ನಾನು ಆಕ್ಸೆಪ್ಟ್ ಮಾಡಿದ್ಮೇಲೆ ಖುಷಿ ಆಗುತ್ತೆ, ನಾನು ಒಪ್ಕೊಂಡ ಮೇಲೆ ಖುಷಿ ಆಗುತ್ತೆ ಅಂತ ನಾವು ಒಪ್ಕೊಳ್ಳೋದು, ಅದಕ್ಕೆ ನಾವು ಪ್ರಯತ್ನವನ್ನು ಪಡೋದು ಡಬಲ್ ಮಾಯೆ. ಯಾವುದನ್ನ ನಾವು ಒಪ್ಕೊಂಡ್ಮೇಲೆ ಸಂತೋಷ ಆಗುತ್ತೆ, ಪ್ರಯತ್ನ ಪಡೋದು ಅದಕ್ಕಾಗಿ, ಅದೆರಡೂ ಮಾಯೇನೆ. ಇದನ್ನ ಹೇಳೋದು ಇದು ಸ್ಟೇಟ್ ಆಫ್ ನಾನ್ ಆಕ್ಸೆಪ್ಟೆನ್ಸ್ ಈಸ್ ನಾಟ್ ಓಕೆ ಸ್ಟೇಟ್. ಇದು ನಮಗೆ ಗೊತ್ತಾಗಬೇಕು. ಐ ಆಮ್ ನಾಟ್ ಓಕೆ ಸ್ಟೇಟ್ ಗೊತ್ತಾಗಬೇಕು. ನಾನು ಈ ಸ್ಥಿತಿನಲ್ಲಿ ಇದ್ದೀನಿ, ನಾನು ಒಪ್ಕೊಳಕ್ಕಾಗ್ತಾ ಇಲ್ಲ, ನಾವು ಒಪ್ಕೊಂಡಿರೋದೆಲ್ಲ ಜೀವನದಲ್ಲಿ ನನಗೇನು ಬೇಕೋ ಅದನ್ನು ಮಾತ್ರ, ನಾವು ಒಪ್ಕೊಂಡಿರೋದೆಲ್ಲ ಜೀವನದಲ್ಲಿ ಪ್ಯಾಸಿವ್ ಆಗಿ ಅನ್ನೋ ಸತ್ಯ ನಮಗೆ ಗೊತ್ತಾಗಬೇಕು. ಆ ನಾನ್ ಓಕೆದು ಗೊತ್ತಾಗಬೇಕು, ಇದೇ ಓಕೆ ಅಂತ. ಹೌದು, ನಾನು ಹಿಂಗಿದ್ದೀನಿ, ನನಗೆ ಆಕ್ಸೆಪ್ಟ್ ಮಾಡಿಲ್ಲ ಅಂತ ಒಪ್ಕೊಳ್ಳೋದು ಬಹಳ ದೊಡ್ಡ ಜ್ಞಾನ. ನಾನಿನ್ನೂ ಒಪ್ಕೊಂಡಿಲ್ಲ, ನಾವು ಒಪ್ಕೊಳ್ತಾ ಇರೋದೆಲ್ಲ ಬರೀ ಪ್ಯಾಸಿವ್ ಆಗಿ ಅನ್ನೋದು ರಿಯಲೈಸ್ ಆಗುತ್ತಲ್ಲ, ಅದು ಮಹಾಜ್ಞಾನ. ಅಂದ್ರೇನು? ಪ್ರಯತ್ನ, ಸಂತೋಷಕ್ಕೆ ಪ್ರಯತ್ನ ಪಟ್ಟರೆ ಸಂತೋಷ ಸಿಗಲ್ಲ. ಸಂತೋಷ ಪ್ರಯತ್ನ ಪಡೋದಲ್ಲ, ಸಂತೋಷವಾಗಿ ಇರಬೇಕಷ್ಟೆ. ಆ ಇರಕ್ಕೆ ಏನು ಎಫರ್ಟ್ ಮಾಡಬೇಕಾಗಿಲ್ಲ. ಸಂತೋಷವಾಗಿರೋ ಟ್ರೈ ಮಾಡೋದಲ್ಲ, ಪ್ರಯತ್ನಿಸೋದಲ್ಲ, ಇರುವುದು. ಬೀಯಿಂಗ್ ಓಕೆ, ಅಲ್ಲಿ ಫ್ರೀಡಮ್ ಇದೆ. ಬೀಯಿಂಗ್ ಓಕೆ, ಬೀಯಿಂಗ್, ಫೀಲಿಂಗ್ ಓಕೆ, ಬೀಯಿಂಗ್ ಓಕೆ, ಅದರಲ್ಲಿ ಕಂಪ್ಲೀಟ್ ಫ್ರೀಡಮ್ ಇದೆ, ಜ್ಞಾನ ಇದೆ, ಖುಷಿ ಇದೆ, ಎಲ್ಲ ಇದೆ ಅದರೊಳಗೆ. ಆದರೆ ನಾವೇನು ಮಾಡ್ತೀವಿ, ಈಗ ಈ ಕ್ಷಣದಲ್ಲಿ ಆ ಬೀಯಿಂಗ್ ಇಲ್ಲ, ಅಲ್ಲೇನು ಏನು ಮಾಡ್ತೀವಿ, ಈ ಕ್ಷಣ ಚೆನ್ನಾಗಿಲ್ಲ, ಅವತ್ತೆಷ್ಟು ಚೆನ್ನಾಗಿತ್ತಲ್ವಾ, ಅದ್ಯಾಕೆ ಇವತ್ತು ಇಲ್ಲ? ಪಾಸ್ಟ್ ಎಕ್ಸ್ಪೀರಿಯನ್ಸು ತಲೆನಲ್ಲಿ ಇಟ್ಕೊಂಡು ಇವತ್ತು ಅದಿಲ್ವಲ್ಲ. ಓಕೆ ಆದರೆ ಅವತ್ತಿದ್ದಂಗಿಲ್ಲ. ಓಕೆ ಆದರೆ ಏನು ತಟ್ಟೆಲಿ ಇದೆ, ಏನು ಮಾಡೋಕ್ಕಾಗಲ್ಲ, ಅವತ್ತಿದ್ದಂಗಿಲ್ಲ, ಅವತ್ತೆಷ್ಟಿತ್ತು ಚೆನ್ನಾಗಿತ್ತಲ್ಲ. ಆಮೇಲೆ ಇನ್ನೊಂದು, ಇವತ್ತಿಗಿದೆಯಲ್ಲ, ದಯವಿಟ್ಟು ನಾಳೆ ಹಾಗಾಗಬಾರ್ದು. ನಾವು ನೋಡಿ, ಇದು ನಾಟ್ ಬೀಯಿಂಗ್ ಓಕೆ. ಇವಾಗ ಹಿಂದೆ ಇದ್ದಿದ್ದು ಇತ್ತು, ಇವಾಗ ಇದಿಲ್ಲ, ಇವಾಗ ಇದ್ದಿದ್ದು ಬೇಡ ನನಗೆ, ನಾಳೆ ಹಾಗಾಗಬೇಕು, ಇದೆಯಲ್ಲ, ಇದು ಅಜ್ಞಾನ. ಇಗ್ನೊರೆನ್ಸ್ ಅಂದರೆ ಏನು? ಪಾಸ್ಟ್ ಫ್ಯೂಚರ್ನಲ್ಲಿ ಇರೋದು. ಇಲ್ಲಿ ನೀವು ಕಾನ್ಸ್ಟೆಂಟ್ಲಿ ಮಿಸ್ಸಿಂಗ್ ದಿ ಪ್ರೆಸೆಂಟ್ ಅಲ್ಲಿ ಯಾವಾಗ ನಿಮ್ಮ ಪ್ರೆಸೆನ್ಸ್ ಇರಲ್ಲ, ನೀವು ನಿದ್ದೆ ಮಾಡ್ತಾ ಇರ್ತೀರಾ ಅಂತ. ಯಾವಾಗ ನೀವು ನಿದ್ದೆ ಮಾಡ್ತಿರ್ತೀರಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ನೋಡಕ್ಕಾಗತ್ತಾ? ಕುರುಡ್ರು, ಕಣ್ಮುಚ್ಚಿದ್ದೀರಾ, ಏನಿದೆ ಪ್ಲೇಟಲ್ಲಿ ಅಂತ ನೋಡಕ್ಕೆ ಆಗಲ್ಲ. ಯಾವಾಗ ನಿದ್ದೆ ಮಾಡ್ತಿರ್ತೀರಾ ಅದು ತಮಸ್ಥಿತಿ. ಯಾವಾಗ ನಿದ್ದೆ ಮಾಡ್ತಿರ್ತೀರಾ ಅಲ್ಲಿ ಜಡತ್ವ ಇದೆ. ನೀವು ಈ ಮೊಮೆಂಟ್ ಅಲ್ಲಿ ಎದ್ದಿದ್ರೆ ನೋಡಬಹುದು, ಆಕ್ಸೆಪ್ಟ್ ಮಾಡಬಹುದು, ಅದು ಸಾತ್ವಿಕ ಸ್ಥಿತಿ, ಅದು ಆಕ್ಟಿವ್ ಸ್ಟೇಟ್, ಡೈನಮಿಕ್ ಸ್ಟೇಟ್. ಅಲ್ಲಿ ಸಂಪೂರ್ಣ ಜ್ಞಾನ ಇರುತ್ತೆ. ಈಗ ಕನ್ಕ್ಲೂಷನ್ ಏನು? ಶಿಫ್ಟ್ ಮಾಡ್ಕೋಬೇಕು. ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋದು? ಎಫರ್ಟ್ ಇಂದ ಎಫರ್ಟ್ಲೆಸ್ನೆಸ್. ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇರೋದು ಎಫರ್ಟ್ಲೆಸ್, ಏನೂ ಮಾಡದೇ ಇರೋದು. ಖುಷಿಯಾಗಿರೋಕೆ ಏನೂ ಮಾಡಬೇಕಾಗಿಲ್ಲ, ಆಕ್ಸೆಪ್ಟ್ ಮಾಡೋಕೆ ಏನೂ ಮಾಡಬೇಕಾಗಿಲ್ಲ, ಅಲ್ಲಿ ಏನಿದೆಯೋ ಅದೇ ಇದೆ, ಏನೂ ಮಾಡಬೇಕಾಗಿಲ್ಲ. ದಟ್ ಎಫರ್ಟ್ ಟು ಎಫರ್ಟ್ಲೆಸ್ನೆಸ್, ಆ ಶಿಫ್ಟ್ ಫ್ರಮ್ ಫಾಲೋವರ್ ಟು ಲೀಡರ್. ಫಾಲೋವರ್ ಆದವನು ಏನ್ ಮಾಡ್ತಾನೆ? ಏನೋ ಪಡ್ಕೊಳ್ಳೋಕ್ಕೋಸ್ಕರ ಏನೋ ಮಾಡ್ತಾ ಇರ್ತಾನೆ, ಯಾವಾಗಲೂ ಏನೋ ಪಡ್ಕೊಳ್ಳೋಕೆ ಏನೋ ಮಾಡೋದು ಈಸ್ ಫಾಲೋವರ್. ಏನಿದೆಯೋ ಅದರಲ್ಲಿ ಆನಂದವಾಗಿರೋದು ಲೀಡರ್. ಅದರಿಂದ ಏನು? ನಿಮಗೆ ಎಫರ್ಟ್ ಇದ್ರೆ, ಎಫರ್ಟ್ ಬಿಲಾಂಗ್ಸ್ ಟು ಇಗ್ನೋರೆನ್ಸ್. ಹ್ಯಾಪಿನೆಸ್, ಅಕ್ಸೆಪ್ಟೆನ್ಸ್ ಬಿಲಾಂಗ್ಸ್ ಟು ಎನ್ಲೈಟನ್ಮೆಂಟ್. ಈ ರಹಸ್ಯ ನಮಗೆ ಗೊತ್ತಾಗಕ್ಕೆ ಪ್ರತಿನಿತ್ಯ ನೀವು 5 ನಿಮಿಷನಾದರೂ ಕೂತ್ಕೊಂಡು ಅದನ್ನೇ ಹೇಳಿದ್ರು, ಶೂನ್ಯ ದೃಷ್ಟಿಲಿ ಕೂತ್ಕೊಳ್ಳಿ ಅಂತ. ಏನೂ ಇಲ್ಲ, ಸುಮ್ಮನೆ ಗಮನಿಸಿ, ನಿಮ್ಮನ್ನ ನೋಡ್ಕೊಳ್ಳಿ. ನಿಮ್ಮ ಅನ್ಹ್ಯಾಪಿನೆಸ್ಗೆ ಯಾವ ಕಾರಣ? ಆಕ್ಸೆಪ್ಟ್ ಮಾಡದೇ ಇರೋದು ಕಾರಣ, ಆಮೇಲೆ ಸಂತೋಷಕ್ಕೆ ಪ್ರಯತ್ನ ಪಡ್ತಾ ಇರೋದು ಕಾರಣ. ಇವತ್ತು ನಾನು ಇಷ್ಟಿದೆ ಓಕೆ, ಆದರೆ ನಾಳೆ ಇನ್ನೂ ಚೆನ್ನಾಗಿರ್ಬೇಕು, ನನಗೆ ಹ್ಯಾಪಿನೆಸ್ ಇವಾಗ ತೃಪ್ತಿ ಇಲ್ಲ, ಇದಕ್ಕಿಂತ ನಂಗೆ ಜಾಸ್ತಿ ಹ್ಯಾಪಿನೆಸ್ ಬೇಕು ಅಂತ ಕಾಯೋದು ಕೂಡ ಮಾಯೆ. ಅದಕ್ಕಾಗಿ ಮಾಡೋದೆಲ್ಲ ಎಫರ್ಟು ಕೂಡ ಮಾಯೆಯಲ್ಲಿ ಮಾಯೆ. ಅದು ಸಾಧ್ಯವೇ ಇಲ್ಲ. ಆಮೇಲೆ ಕೆಲವರು ಹೇಳ್ತಾರೆ, ನಾನು ಇಷ್ಟು ದಿನ ನನ್ನ ಜೀವನ ಹಾಳಾಯಿತು, ನಾನು ಮುಂದೆ ಚೆನ್ನಾಗಿರ್ಬೇಕು, ನನ್ನ ಮುಂದೆ ಜಾತಕ ಹೇಗಿದೆ, ಫ್ಯೂಚರ್ ಹೇಗಿದೆ, ನನ್ನ ಭವಿಷ್ಯ ಹೇಗಿದೆ, ನಿನ್ನೆ ಎಲ್ಲ ನಾನು ಸರಿ ನನ್ನ ಜೀವನ ಮಾಡಲಿಲ್ಲ, ನಾಳೆ ಹೇಗಿದೆ ಅಂತ. ಇದು ವೇಟಿಂಗ್ ಟು ಬಿ ಹ್ಯಾಪಿ. ಇದು ಒಂದು ಕಾರಣ. ವೇಟಿಂಗ್ ಟು ಬಿ ಹ್ಯಾಪಿ, ನಾಳೆ ಹ್ಯಾಪಿಯರ್ ಆಗಿ ಇರ್ಬೋದು ಜೀವನ,
ಅಂತ ಆ ಥರ ಹ್ಯಾಪಿಯರ್ ಅನ್ನೋ ಸ್ಟೇಟೇ ಇಲ್ಲ. ಇದು ಮಾಯೆ, ಇದು ಮಾಯೆ, ಇದು ಮಾಯೆ. ಇವಾಗ ನಮಗೆ ಗೊತ್ತಾಗಬೇಕು, ನಾನು ಯಾಕೆ ಒಪ್ಕೊಳ್ಳಿಲ್ಲ ಈ ಕ್ಷಣನ ಒಪ್ಪದೇ ಇದ್ದಾಗ, ಈ ಕ್ಷಣನ ನಾನು ಒಪ್ಕೊಳ್ಳದೆ ಇದ್ದಾಗ ನಾವು ಏನು ಮಾಡ್ತೀವಿ? ಯೂಶಲಿ ನಾನು ಹೇಳ್ತೀನಿ, ಏನಾದ್ರು ಒಂದು ಡಿಸೈಡ್ ಮಾಡಿದ್ರ ಅಂತ ಹೇಳಿದ್ರೆ ಏನು ತಕ್ಷಣ ಉತ್ತರವೇ ಕೊಡಲ್ಲ ಕೆಲವರು. ಯಾಕೆಂದ್ರೆ ನೋಡಿರಲ್ವಲ್ಲ, ವಸ್ತುಸ್ಥಿತಿಯನ್ನ ನೋಡಿದ್ರೆ ಉತ್ತರ ತಾನೇ ಬರುತ್ತೆ. ವಸ್ತುಸ್ಥಿತಿಯನ್ನ ಪ್ರಜ್ಞಾಪೂರ್ವಕವಾಗಿ ಒಳದೃಷ್ಟಿಯಿಂದ, ಮೂರನೇ ಕಣ್ಣಿಂದ, ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ, ಅದು ಪ್ರಜ್ಞಾಪೂರ್ವಕವಾಗಿ ಏನಿದೆಯೋ ಅದನ್ನ ಒಳಗಡೆ ಕಣ್ಣಿಂದ ನೋಡಿದ್ರೆ ಉತ್ತರ, ರೆಸ್ಪಾನ್ಸು ತಾನೇ ಬರುತ್ತೆ. ಆದ್ರೆ ಯೂಶಲಿ ಪಾಸ್ಟ್ ಫ್ಯೂಚರ್ನಲ್ಲೇ ಓಡಾಡ್ತಾ ಇರೋ ಮನಸ್ಸಿನವ್ರಿಗೆ ಏನಾದ್ರು ಹೇಳಿದ್ರೆ ಐ ವಿಲ್ ಸಿ ಟು ಇಟ್ ಅಂತಾರೆ. ಐ ವಿಲ್ ಸಿ ಟು ಇಟ್, ವಿ ವಿಲ್ ಸಿ, ವಿ ವಿಲ್ ಥಿಂಕ್. ಇದೆಲ್ಲ ಯಾಕೆ ಅಂದ್ರೆ ಅವರು ಏನಿದೆಯೋ ಅದು ನೋಡಿಲ್ಲ. ಅವ್ರು ಯಾವಾಗಲೂ ಉತ್ತರ ಕೊಡೋದ್ರಲ್ಲಿ ಕ್ಲಾರಿಟಿ ಇರಲ್ಲ. ಯಾಕೆಂದ್ರೆ ಅವ್ರು ನೋಡಿಲ್ಲ. ಅವ್ರು ತಕ್ಷಣ ಹೇಳಿದ್ರೆ ಕ್ಲಾರಿಟಿ ಇರಲ್ಲ, ಅವ್ರಿಗೆ ಗೊತ್ತು. ತುಂಬಾ ಜನ ಇದೇ ಥರನೇ ಕ್ಲಾರಿಟಿ ಕೊಡದೆ ಕಾನ್ಫಿಡೆನ್ಸ್ ಕೊಟ್ಟು ಜನಗಳನ್ನ ಹಾಳು ಮಾಡ್ತಾರೆ. ಫಸ್ಟ್ ಕ್ಲಾರಿಟಿ ಬೇಕು. ಕ್ಲಾರಿಟಿಗೆ ಐ ವಿಲ್ ಸಿ ಅನ್ನೋದಲ್ಲ. ಐ ವಿಲ್ ಸಿ ಅಂದ್ರೆ ನಾನು ಇನ್ನೂ ನೋಡ್ತಾ ಇಲ್ಲ ಅಂತ. ಯಾಕೆ ಹಾಗಂತೀವಿ? ನೀವು ನೋಡೋದು ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ. ಯಾವಾಗ ಎಚ್ಚರವಾಗಿರ್ತೀರಾ ಆವಾಗ ನೀವು ನೋಡ್ತೀರಾ. ನೋಡಿದಾಗ ನೀವು ಅದನ್ನ ಬದಲಾಯಿಸಕ್ ಹೋಗಲ್ಲ. ಒಳಗಿಂದ ನೋಡಿದಾಗ, ಇಲ್ಲದೆ ಇದ್ರೆ ಹಾಗೆ ನೋಡಿದಾಗ, ಐ ವಿಲ್ ಸಿ ಅಂದಾಗ ನೀವು ಈ ಕ್ಷಣದಲ್ಲಿ ನೀವು ಖುಷಿ ಇಲ್ಲದೆ ಇದ್ರೆ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ನೀವು ಬದಲಾಯಿಸಕ್ ನೋಡ್ತೀರಾ. ಈ ಕ್ಷಣ ನೀವು ಒಪ್ಕೊಳ್ದೆ ಇದ್ರೆ, ಆಕ್ಸೆಪ್ಟ್ ಮಾಡದೇ ಇದ್ರೆ ಬದಲಾಯಿಸಕ್ ನೋಡ್ತೀರಾ. ನಿಮ್ ಕೈಲಿ ಬದಲಾಯಿಸಕ್ಕಾಗಲ್ಲ. ಬದಲಾಯಿಸಕ್ ನೋಡೋರಿಗೆ ಬದಲಾಯಿಸಕ್ಕಾಗಲ್ಲ. ಯಾರು ಒಳಗಿಂದ ನೋಡ್ತಾರೆ ಸಿಚುಯೇಷನ್ನ, ಬದಲಾಯಿಸಕ್ ನೋಡಲ್ಲ, ಒಳಗಿಂದ ನೋಡ್ತಾರೆ, ಎಲ್ಲ ಬದಲಾವಣೆನೂ ತಾನೇ ಆಗುತ್ತೆ. ಏನೇನಾಗಬೇಕೋ ತಾನೇ ಆಗುತ್ತೆ. ನಾವು ಮಾಡಕ್ ಹೋದ್ರೆ ಆಗ್ಬಾರದೇ ಆಗೋದು. ನಾವು ಏನಾಗಬೇಕೋ ಏನ್ ಮಾಡಬೇಕೋ ನಮ್ಮ ಮೂಲಕ ಆಗೋದು ಯಾವಾಗ? ನಾವು ನೋಡಿದಾಗ. ಸೀಯಿಂಗ್ ನಲ್ಲಿ ಶಿಫ್ಟ್ ಆಗಬೇಕು. ಸೀಯಿಂಗ್ ಫ್ರಮ್ ಥ್ರೂ ಯುವರ್ ಮೈಂಡ್ ಹೋಗಬೇಕು. ಸೀಯಿಂಗ್ ಓಪನ್ಲಿ, ಸೀಯಿಂಗ್ ಬಿಯಾಂಡ್ ಮೈಂಡ್, ಸೀಯಿಂಗ್ ಇನ್ ಕ್ಲಾರಿಟಿ. ಅದು ನಿಜವಾದ ಒಂದು ಪ್ರಜ್ಞಾಪೂರ್ವಕವಾದ ದೃಷ್ಟಿ. ಅದನ್ನ ಅರ್ಜುನನಿಗೆ ಕೃಷ್ಣ ಕೊಟ್ಟಿದ್ದು. ಮೂರನೇ ಕಣ್ಣಿಂದ ನೋಡು, ಬೇಕು ಬೇಡಗಳನ್ನ ಮೀರಿದ ಕಣ್ಣಿಂದ ನೋಡು, ಸರಿ ತಪ್ಪುಗಳನ್ನ ಮೀರಿದ ಕಣ್ಣಿಂದ ನೋಡು, ಒಳ್ಳೆದು ಕೆಟ್ಟದ ಮೀರಿ ನೋಡು, ಸಂತೋಷ ದುಃಖವನ್ನ ಮೀರಿ ನೋಡು, ಪರಮಾನಂದ ಅಲ್ಲಿದೆ ಅಂತ. ಹಾಗೆ ನಾವು ನೋಡಬೇಕು. ಶಿಫ್ಟ್ ಆಗಬೇಕಾಗಿರೋದು ಸೀಯಿಂಗ್. ವೆನ್ ಯು ಸಿ 100% ಇಲ್ಲಿ ಇರ್ತೀರ. ಆಗ ಏನು ಕಾಣುತ್ತೆ, ಏನು ಆಗಬೇಕು ನಿಮ್ಮ ಮೂಲಕ ಅದು ಆಗತ್ತೆ. ಐ ವಿಲ್ ಸಿ ಅನ್ನಲ್ಲ, ಜಸ್ಟ್ ಡೂ ಇಟ್, ಯು ವಿಲ್ ಡೂ ಇಟ್. ಹಾಗೆ ಆಗುತ್ತೆ. ಆಕ್ಷನ್ ನಿಮ್ಮಿಂದ ಬರುತ್ತೆ.